ಚಾನೆಲ್ ಕುಕ್ ವಿತ್ ಸುರುಚಿನಿ. 1 ಕಪ್ ಮೊಳಕೆ ಕಟ್ಟಿರೋ ಹೆಸರು ಕಾಳು, ದಾಳಿಂಬೆ 1 ಕಪ್, ಆಮೇಲೆ ತುರಿದಿಟ್ಕೊಂಡಿರೋ 1 ಕ್ಯಾರೆಟ್, ಹಸಿ ಕೊಬ್ಬರಿ ತುರಿದಿಟ್ಕೊಂಡಿರೋದು 1 ಕಪ್ ಇದೆ, ಮತ್ತು ನೆನೆಸಿಟ್ಕೊಂಡಿರೋ ಕಡಲೆ ಬೀಜ 3 ಸ್ಪೂನ್ ಇದೆ. ಒಂದು ವೇಳೆ ಹಸಿ ಕಡಲೆ ಬೀಜ ಇಲ್ಲ ಅಂದರೆ ನೀವು ಒಣಗಿರೋ ಕಡಲೆ ಬೀಜನ ನೆನೆಸಿ ಹಾಕ್ಕೊಬೋದು. ನಿಂಬೆ ರಸ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಪೆಪ್ಪರ್ ಪೌಡ್ರು ಒಂದು ಅರ್ಧ ಸ್ಪೂನ್. ಈಗ ನಾವು ಒಂದು ಬೌಲ್ಗೆ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನು ಹಾಕ್ಕೊಳ್ಳೋಣ. ಮೊಳಕೆ ಕಾಳಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು, ಮತ್ತು ಕಣ್ಣಿನ ದೃಷ್ಟಿ ಕೂಡ ತುಂಬಾ ಶಾರ್ಪ್ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ, ಮತ್ತು ಜೀರ್ಣಕ್ರಿಯೆಗೂ ಕೂಡ ಇದು ತುಂಬಾ ಸಹಾಯಕಾರಿ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಅದೇ ರೀತಿ ದಾಳಿಂಬೆನೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್ ಇರುತ್ತೆ, ಮತ್ತು ವಿಟಮಿನ್ ಸಿ ಇರುತ್ತೆ, ಫೈಬರು, ಮ್ಯಾಗ್ನೀಷಿಯಮ್ಮು ಮತ್ತು ಪೊಟ್ಯಾಷಿಯಮ್ ಸಹ ಇರುತ್ತೆ. ಇನ್ನು ಕ್ಯಾರೆಟಲ್ಲಿ ಬಂದು ವಿಟಮಿನ್ ಎ ಇರುತ್ತೆ. ಇದು ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು, ಮೂಳೆಗಳಿಗೂ ಸಹ ತುಂಬಾ ಒಳ್ಳೆಯದು, ಮತ್ತು ಇದರಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ಬಿ ಪಿನೂ ಸಹ ಕಂಟ್ರೋಲ್ ಮಾಡುತ್ತೆ. ಇನ್ನೂ ಕೆಲವರಿಗೆ ಕೊಬ್ಬರಿ ಇಷ್ಟ ಆಗೋಲ್ಲ, ಅಂಥವರು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಮಕ್ಕಳಿಗೆ ಮೊಳಕೆ ಕಾಳು ಹಸಿ ಇರೋದ್ರಿಂದ ಅವರು ತಿನ್ನೋದಿಲ್ಲ. ಅದಕ್ಕೋಸ್ಕರ ಕೊಬ್ಬರಿ ಹಾಕಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊತಾ ಇದ್ದೀನಿ, ಮತ್ತು ಅದೇ ರೀತಿ ಕಡಲೆ ಬೀಜನೆಲ್ಲ ನೀರು ತೆಗೆದು ಹಾಕ್ಕೊಬೇಕು. ಕಡಲೆ ಬೀಜ ಬಂದು ಮೂಳೆಗಳಿಗೆ ತುಂಬಾ ಒಳ್ಳೆಯದು, ಇದು ಸಹ ಆರೋಗ್ಯಕರನೇ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ. ಪೆಪ್ಪರ್ ಪೌಡ್ರ್ ಬಂದು ಜೀರ್ಣಕ್ರಿಯೆಗೆ ಒಳ್ಳೆಯದು. ಅದೇ ರೀತಿ ನಿಂಬೆ ರಸ ಅರ್ಧ ಸ್ಪೂನ್ ಅಥವಾ 1 ಸ್ಪೂನು ನೋಡಿಕೊಂಡು ಹಾಕ್ಕೋಬೋದು. ನಿಂಬೆ ರಸ ಹಾಕೋದ್ರಿಂದ ಸಲಾಡ್ ರುಚಿನೇ ಬೇರೆ ಇರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಿದ್ದರೆ ಈರುಳ್ಳಿ ಮತ್ತು ಟೊಮೆಟೊನೂ ಸಹ ಸಣ್ಣದಾಗಿ ಹಚ್ಚಿ ಹಾಕ್ಕೊಬೋದು. ಇದರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮತ್ತು ಮಕ್ಕಳ ಬೆಳವಣಿಗೆಗೂ ಸಹ ತುಂಬಾ ಒಳ್ಳೆಯದು. ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಹಾಗೇ ತಿನ್ಬೋದು. ಇಲ್ಲ ಕೆಲವ್ರಿಗೆ ಇಷ್ಟ ಆಗಲ್ಲ ಅಂದರೆ ಒಗ್ಗರಣೆನೂ ಸಹ ಹಾಕ್ಕೊಬೋದು. ಒಗ್ಗರಣೆಗೆ ಏನೂ ಇಲ್ಲ, ಬರೀ ಎಣ್ಣೆ ಸಾಸಿವೆ ಹಾಕ್ಕೊಂಡ್ರೆ ಸಾಕು. ಈ ಸಲಾಡನ್ನು ಬೆಳಗಿನ ತಿಂಡಿಗೆ 1 ಕಪ್ ತಿಂದರೆ ಸಾಕು. ನೀವು ಟಿಫನ್ ತಿಂದಷ್ಟು ತೃಪ್ತಿ ಆಗುತ್ತೆ, ಮತ್ತು ಒಳ್ಳೆಯದು ಸಹ. ಈಗ ಮೊಳಕೆ ಕಾಳಿನ ಸಲಾಡ್ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಮಿಸ್ ಮಾಡದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.